ಇಂದು ನಡೆದಂತ ಒಂದು ಪ್ರೆಸ್ ಮೀಟ್ ನಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಒಂದು ಮಹತ್ವವಾದಂತ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಕಳೆದ 2 ತಿಂಗಳಿಂದ ಅಂದ್ರೆ 12 ಮತ್ತು 13ನೇ ಕಂತಿನ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಯಾರಿಗೂ ಕೂಡ ಬಂದಿಲ್ಲ. ಇದ್ರ ಬಗ್ಗೆ ಈಗ ತುಂಬಾ ಜನ ಟೆನ್ಷನ್ ಅಲ್ಲಿ ಇರ್ತಾರೆ. ಯಾಕಂತಂದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ನಿಂತೋಯ್ತಾ ಅಥವಾ ಯಾವಾಗ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬಂದು ನಮಗೆ ತಲುಪುತ್ತದೆ ಅನ್ನೋ ಒಂದು ಕನ್ಫ್ಯೂಷನ್ಸ್ಗಳು ಜಾಸ್ತಿ ಇರುತ್ತವೆ. ಸೊ ಈ ಎಲ್ಲ ಗೊಂದಲಗಳಿಗೆ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಪ್ರೆಸ್ ಮೀಟ್ ಅನ್ನ ಕೊಡೋದ್ರ ಮೂಲಕ ಒಂದು ಅಪ್ಡೇಟ್ಸ್ ಅನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ 12 ಮತ್ತು 13ನೇ ಕಂತಿನ ಹಣ ಯಾವಾಗ ಬಂದು ತಲುಪುತ್ತದೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಹಾಗಾದ್ರೆ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಲೈಕ್ ಅಂಡ್ ಶೇರ್ ಮಾಡಿ. ಸ್ನೇಹಿತರೆ, ಇದರಲ್ಲಿ ಒಂದು ಕ್ಲಿಯರ್ ಆಗಿ ಹೇಳ್ಬೇಕಂತಂದ್ರೆ 11ನೇ ಕಂತಿನವರೆಗೂ ಪ್ರತಿಯೊಬ್ಬ ಮಹಿಳೆಯರಿಗೂ ಬಂದು ಹಣ ತಲುಪಿದೆ. ಸಪೋಸ್ ನಿಮಗೇನಾದರೂ 11ನೇ ಕಂತು ಅಥವಾ 10ನೇ ಕಂತವರೆಗೂ ನಿಮಗೆ ಹಣ ಬಂದಿಲ್ಲ ಅಂತಂದ್ರೆ ಏನೋ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಪ್ರಾಬ್ಲಮ್ಸ್ಗಳಲ್ಲಿ ಮೇಜರ್ ಆಗಿರೋದು ಅಂತಂದ್ರೆ ತುಂಬ ಜನ ಈ ಒಂದು IT ರಿಟರ್ನ್ಸ್ನ ಫೈಲ್ ಮಾಡ್ತಾ ಇರ್ತಾರೆ, ಅದ್ರ ಜೊತೆಗೆ GST ಅನ್ನ ಫೈಲ್ ಮಾಡ್ತಿರ್ತಾರೆ. ಸೊ ಇಂಥವ್ರಿಗೆ 2 ಲಕ್ಷ ಜನರಿದ್ದಾರೆ. ಈ ಒಂದು 2 ಲಕ್ಷ ಜನಕ್ಕೆ ಈಗ ಈ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನ ಕ್ಯಾನ್ಸಲ್ ಮಾಡಲಾಗಿದೆ. ಅದ್ರ ಜೊತೆಗೆ ಯಾರ್ಯಾರು ನಕಲಿ ಪಡಿತರ ಚೀಟಿ ಅಂದ್ರೆ ರೇಷನ್ ಕಾರ್ಡ್ ಅಥವಾ ಈ ಒಂದು BPL ಕಾರ್ಡನ್ನು ಯೂಸ್ ಮಾಡಿಕೊಂಡು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಇಲ್ಲಿಯವರೆಗೂ ಯಾರ್ಯಾರು ಪಡೆದಿರ್ತಾರೋ ಅವರ ಒಂದು BPL ಕಾರ್ಡನ್ನು ಕೂಡ ಈಗ ರದ್ದು ಮಾಡಲಾಗಿದೆ. ಹೀಗಾಗಿ ಅವರು ಕೂಡ ಈ ಮುಂದೆ ಬರುವಂಥ ಯಾವುದೇ ಗೃಹಲಕ್ಷ್ಮಿ ಯೋಜನೆಯ ಒಂದು ದುಡ್ಡು ಅಥವಾ ಗೌರ್ಮೆಂಟಿಂದ ಬರುವಂಥ ಯಾವುದೇ ಒಂದು ಫೆಸಿಲಿಟಿಯನ್ನು ಪಡೆಯುವುದಿಲ್ಲ. ಸ್ನೇಹಿತರೆ, ಈ ಒಂದು ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಆದಾಗ ರಾಜ್ಯ ಸರ್ಕಾರ ಒಂದು ಮಾನದಂಡವನ್ನು ಹೇರಿತ್ತು. ಸೊ ಈ ಒಂದು ಕ್ರೈಟೇರಿಯಾ ಅಥವಾ ಮಾನದಂಡವನ್ನು ಮೀರಿದ ಕೆಲವೊಬ್ಬ ಮಹಿಳೆಯರು ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಕೂಡ ಮಾಡಿದ್ರು. ಆ ರೀತಿ ಮಾಡಿದವ್ರಿಗೆ ಈಗ ಗೃಹಲಕ್ಷ್ಮಿ ಯೋಜನೆ ಹಣ ಬರುವುದಿಲ್ಲ. ಹಾಗೂ ಒಂದು ಕುಟುಂಬದ ವಾರ್ಷಿಕ ಆದಾಯ 1,20,000ಕ್ಕಿಂತ ಹೆಚ್ಚಿದ್ರೆ ಅವರು ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಎಲಿಜಿಬಲ್ ಆಗೋದಿಲ್ಲ. ಅದರ ಜೊತೆಗೆ ಯಾರ ಒಂದು ಮನೆಯಲ್ಲಿ ಕಾರ್ ಇರುತ್ತದೆಯೋ ಅವರು ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಎಲಿಜಿಬಿಲಿಟಿಯನ್ನು ಪಡೆಯೋದಿಲ್ಲ. ನಕಲಿ BPL ಕಾರ್ಡ್ ಅಥವಾ ರೇಷನ್ ಕಾರ್ಡನ್ನು ಬಳಸಿ ಇಲ್ಲಿವರೆಗೂ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡೆದಿರ್ತಾರೋ ಅದ್ರ ಜೊತೆಗೆ ಫ್ರೀ ಅಕ್ಕಿ ಅಂದರೆ ಉಚಿತವಾದಂಥ ಅಕ್ಕಿಯನ್ನು ಪಡೆದಿರ್ತಾರೋ ಆ ಅಕ್ಕಿಯನ್ನು ಈಗ 30 ರೂಪಾಯಿ ಅಂತೆ ವಾಪಸ್ ಪಡೆಯಲಾಗುವುದು ಅಂತ ರಾಜ್ಯ ಸರ್ಕಾರ ಹೇಳಿದೆ. ನಮ್ಮ ರಾಜ್ಯದ ಪ್ರತಿಯೊಬ್ಬ ಮಹಿಳೆಯರಿಗೆ 2,000 ರೂಪಾಯಿಯನ್ನು ಹಾಕಬೇಕಂತಂದರೆ ರಾಜ್ಯ ಸರ್ಕಾರದ ಹತ್ರ ತುಂಬ ಹಣ ಒಂದು ಬೇಕಾಗುತ್ತದೆ. ಈ ರೀತಿ 2,000 ರೂಪಾಯಿ ಹಾಕಲು ತುಂಬಾನೇ ಒಂದು ಅಸಾಧ್ಯ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಕಾರಣಕ್ಕೆ ಈಗ ಎಲಿಜಿಬಿಲಿಟಿ ಕ್ರೈಟೇರಿಯಾವನ್ನು ರಾಜ್ಯ ಸರ್ಕಾರ ತಂದಿದೆ. ಹೀಗಾಗಿ 2 ಲಕ್ಷ BPL ಕಾರ್ಡ್ಗಳನ್ನು ಈಗ ಆಲ್ರೆಡಿ ಕ್ಯಾನ್ಸಲ್ ಮಾಡಿದೆ. ಈ ಒಂದು ಸಂಖ್ಯೆ ಜಾಸ್ತಿ ಕೂಡ ಆಗಬಹುದು. ಸೊ ಈ ಕ್ಯಾನ್ಸಲ್ ಆದಂಥ BPL ಕಾರ್ಡಿಂದ ಯಾವುದೇ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಅಥವಾ ರೇಷನ್ ಆಗಿರ್ಬೋದು ಸಿಗೋದಿಲ್ಲ. ಇದನ್ನು ಹೊರತುಪಡಿಸಿದರೆ ಯಾರ್ಯಾರ ಡಾಕ್ಯುಮೆಂಟ್ ಸರಿಯಾಗಿದ್ದು ಹಾಗೂ ಯಾರ್ಯಾರು 10 ಮತ್ತು 11ನೇ ಒಂದು ಕಂತನ್ನು ಪಡೆದಿಲ್ವೋ ಅವರು ತಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸನ್ನು ಚೆಕ್ ಮಾಡಿಸ್ಬೇಕಾಗುತ್ತೆ. ಸಪೋಸ್ ನಿಮ್ಮ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಅಥವಾ ಕ್ಯಾನ್ಸಲ್ ಆಗಿತ್ತು ಅಂತಂದರೆ ಆ ಒಂದು ಅಪ್ಲಿಕೇಶನ್ ಸ್ಟೇಟಸಲ್ಲಿ ಕ್ಲಿಯರ್ ಆಗಿ ನಿಮಗೆ ಮೆನ್ಷನ್ ಮಾಡಿರುತ್ತದೆ, ಅಂದರೆ ಯಾವ ಒಂದು ಕಾರಣಕ್ಕೆ ನಿಮ್ಮ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಅಥವಾ ಕ್ಯಾನ್ಸಲ್ ಆಗಿದೆ ಅಂತ. ನಂತರ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಭೇಟಿ ಕೊಟ್ಟು ಈ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕಾಗುತ್ತದೆ. ಈಗ 12 ಮತ್ತು 13ನೇ ಕಂತಿನ ಹಣವನ್ನು ಯಾರ್ಯಾರು ಪಡೆದಿಲ್ವೋ ಅವರಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಪ್ರೆಸ್ ಮೀಟ್ ಕೊಡೋದ್ರ ಮೂಲಕ ಒಂದು ಖುಷಿ ಸುದ್ದಿಯನ್ನು ಕೊಟ್ಟಿದ್ದಾರೆ. ಈ ತಿಂಗಳ ಕೊನೆಯಲ್ಲಿ ಅಂದರೆ ಸೆಪ್ಟೆಂಬರ್ ತಿಂಗಳ ಕೊನೆಯ ವಾರದ ಒಳಗೆ ಎಲ್ರಿಗೂ ಕೂಡ 12 ಮತ್ತು 13ನೇ ಕಂತಿನ ಹಣ ಬಿಡುಗಡೆ ಆಗಲಿದೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಟೆಕ್ನಿಕಲ್ ಇಶ್ಯೂಸ್ ಇಂದ ಈ ಒಂದು ಹಣ ಬಿಡುಗಡೆಗೆ ಡಿಲೇ ಆಗ್ತಿದೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಹೀಗಾಗಿ ಎಲ್ಲ ಮಹಿಳೆಯರು ಪ್ರತಿ ವಾರಕ್ಕೊಂದ್ಸಾರಿ ತಮ್ಮ ಒಂದು ಅಕೌಂಟ್ ಬ್ಯಾಲೆನ್ಸ್ ಅನ್ನು ಚೆಕ್ ಮಾಡಬೇಕಾಗಿದೆ. ಸೊ ಇದೇ ರೀತಿಯ ಅಪ್ಡೇಟ್ಸ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.